ಹಲೋ ಫ್ರೆಂಡ್ಸ್, ಇದು ಬುಧವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಮಧ್ಯಾಹ್ನದ ಅಡುಗೆ ಮಾಡುವ ಅಂತ ಹೇಳಿ ಸ್ವಲ್ಪ ಈರುಳ್ಳಿ ಹೂವಿತ್ತು. ಆ ಹೂವನ್ನ ಕ್ಲೀನ್ ಮಾಡಿಕೊಂಡು ತೊಳೆದುಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಮತ್ತು ಈರುಳ್ಳಿ, ಹಸಿಮೆಣಸು, ತೆಂಗಿನಕಾಯಿ, ಉಪ್ಪು, ಅರಿಶಿನ ಪುಡಿ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಮೀನು ಸಾರು ಮಾಡುವ ಅಂತೇಳಿ ಮೀನು ತೊಗೊಂಡು ಮೀನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಮೀನು ಹೆಸರು ಐಲೆ ಅಂತ ಹೇಳಿ ಇಲ್ಲಿ ಕರೀತಾರೆ. ಮಂಗಳೂರು ಸೈಡು ಬಂಗುಡೆ ಅಂತ ಹೇಳ್ತಾರೆ. ಹಾಸನ ಸೈಡವರಿಗೆ ಈ ಮೀನೇ ಗೊತ್ತಿಲ್ಲ. ಯಾರಿಗಾರು ಗೊತ್ತಿದ್ದವರು ನನ್ನ ಫಾಲೋವರ್ಸ್ ಇದ್ದರೆ ಅವರು ಕಮೆಂಟಲ್ಲಿ ತಿಳಿಸಿ. ಮತ್ತು ಹೀಗೆ ನೋಡಿ ಮೀನನ್ನ ಹೀಗೆ ಕ್ಲೀನ್ ಮಾಡೋದು. ಮಧ್ಯಭಾಗ ಓಪನ್ ಮಾಡಿದರೆ ಅದರದ್ದು ವೇಸ್ಟ್ ಎಲ್ಲ ಸಿಗ್ತದೆ. ಮತ್ತು ಒಳಗಡೆ ಕಪ್ಪು ಇರ್ತದೆ. ಆ ಕಪ್ಪು ಭಾಗ ತೆಗಿಬೇಕು. ತೆಗೆದಿಲ್ಲಾದರೆ ಅದು ಹಾಗೇ ತಿಂದರೆ ಹೊಟ್ಟೆ ನೋವು ಬರ್ತದೆ. ಹಾಗಾಗಿ ಅದು ತೆಗಿಬೇಕು. ನೋಡಿ ಮೀನು ಕ್ಲೀನ್ ಆಯಿತು. ಅದ್ರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ಬಿಟ್ಟು ಚೆಂದ 2 ನಿಮಿಷ ಹಿಂಗೆ ಮಿಕ್ಸ್ ಮಾಡಿದರೆ ಅದರಲ್ಲಿ ನೀರೆಲ್ಲ ಬಿಡ್ತದೆ. ಅದನ್ನು ವಾಶ್ ಮಾಡಿದರೆ ಮೀನು ನೋಡಿ ಫ್ರೆಂಡ್ಸ್ ಹೆಂಗಿದೆ. ಮೀನು ಸೂಪರಾಗಿದೆ. ಅದಕ್ಕೆ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಅದನ್ನು ಸಮೇತ ರೆಸ್ಟಲ್ಲಿ ಇಡಬೇಕು. ಮತ್ತು ಮೀನು ಸರಿಯಾಗಿರುವ ಮಸಾಲೆ ಐಟಮ್ಮು ತೆಂಗಿನಕಾಯಿ, ಜೀರಿಗೆ ಮತ್ತು ಅಚ್ಚ ಖಾರ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಇಷ್ಟನ್ನು ಹಾಕಿ ನೈಸಾಗಿ ರುಬ್ಕೋಬೇಕು. ಇವಾಗ ಅನ್ನ ಆಗಿದೆ. ಅದೇ ಥರ ಪಲ್ಯಕ್ಕೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರ್ಬೇವಿನ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದ ಈರುಳ್ಳಿ ಹೂವನ್ನ ಹಾಕಿದರೆ ಪಲ್ಯ ರೆಡಿ. ಈಗ ಮೀನು ಸರಿಗೆ ಹಸಿಮೆಣಸು, ಶುಂಠಿ, ಟೊಮೊಟೊ ಇಷ್ಟನ್ನು ಹಾಕಿ ಚೆಂದ ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಮತ್ತು ತೆಂಗಿನಕಾಯಿ ರುಬ್ಬಿದ್ದು ಮತ್ತು ಹುಳಿ, ಉಪ್ಪು ಇಷ್ಟು ಹಾಕಿ ಅದು ಚೆಂದ ಕುದಿ ಬರಬೇಕು. ಕರ್ಬೇವಿನ ಸೊಪ್ಪು ಹಾಕಬೇಕು. ಕುದಿ ಬಂದಾದಮೇಲೆ ಮೀನುಗಳನ್ನ ಹಾಕಿದರೆ ಮೀನು ಸಾರು ರೆಡಿ. ಇದಕ್ಕೆ ಈರುಳ್ಳಿ ಆಗಲಿ ಎಣ್ಣೆ ಆಗಲಿ ಯೂಸ್ ಮಾಡೋದಿಲ್ಲ. ತುಂಬ ಟೇಸ್ಟಾಗಿರ್ತದೆ ಇದು ಕೇರಳ ಸಾಂಬಾರು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರು ಮಾಡಿ. ಮತ್ತೆ ನಾಳೆ ವಿಡಿಯೋದಲ್ಲಿ ಸಿಗುವ.